ಮತ್ತೊಂದು ಕಡೆ ನಾಳೆ ದೇಶವನ್ನ ಉದ್ದೇಶಿಸಿ ಟ್ರಂಪ್ ಭಾಷಣ ಮಾಡ್ತಾ ಇದ್ದಾರೆ. ಯುದ್ಧ ಕೊನೆಗೊಳಿಸುವ ಘೋಷಣೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. 2-3 ವಾರಗಳಲ್ಲಿ ನಮ್ಮ ಸೇನೆ ಇರಾನ್ ತೊರೆಯುತ್ತೆ. ಈ ಸಂಬಂಧ ಒಪ್ಪಂದ ಆಗ್ಲಿ ಬಿಡ್ಲಿ ನಾವು ಹೊರಡ್ತೀವಿ ಅಂತ ಹೇಳಿ ಬಹುಶಃ ಹೇಳಬಹುದು. ಇರಾನ್ ಮೇಲೆ ಯುದ್ಧ ನಿಲ್ಲಿಸೋ ಮುನ್ಸೂಚನೆ ಕೊಡ್ತಾರಾ? ಯುರೇನಿಯಂ ಘಟಕ ನಾಶದ ಬಗ್ಗೆ ಮಾಹಿತಿ ಕೊಡ್ತಾರಾ ಡೊನಾಲ್ಡ್ ಟ್ರಂಪ್? ನಾಳಿನ ಘೋಷಣೆ ಬಗ್ಗೆ ವಿಶ್ವದ ಕಾತರ ಇದೆ. ಈಗ ನಾಳೆಯೂ ಕೂಡ ಇಡೀ ವಿಶ್ವವನ್ನ ಉದ್ದೇಶಿಸಿ ಡೊನಾಲ್ಡ್ ಟ್ರಂಪ್ ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಯುದ್ಧದ ವಿಚಾರವಾಗಿ ಏನೆಲ್ಲ ಹೇಳಬಹುದು ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಾಳೆ ದೇಶವನ್ನ ಉದ್ದೇಶಿಸಿ ಟ್ರಂಪ್ ಭಾಷಣ ಮಾಡ್ತಾರಂತೆ. ಇನ್ನು ಆ ಭಾಷಣ ಹೇಗಿರುತ್ತೆ, ಅದರಲ್ಲಿ ಅದೇನೇನು ಹೇಳ್ತಾರೋ ಗೊತ್ತಿಲ್ಲ. ಆದರೂ ಕೂಡ ಆ ಭಾಷಣ ಮಾಡಿದ ನಂತರ ಅದು ಎಷ್ಟು ದಿನ ಅನ್ವಯ ಆಗುತ್ತೋ ಅದೂ ಗೊತ್ತಿಲ್ಲ, ಅದೆಷ್ಟು ದಿನ ವರ್ಕೌಟ್ ಆಗುತ್ತೋ ಅದೂ ಗೊತ್ತಿಲ್ಲ. ಭಾಷಣ ಮಾಡ್ತಾ ಇದ್ದಾರೆ, ಇಡೀ ದೇಶವನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರಂತೆ. ನಾಳೆ 2 ಅಥವಾ 3 ವಾರಗಳಲ್ಲಿ ನಮ್ಮ ಸೇನೆ ಇರಾನ್ ಬಿಟ್ಟು ವಾಪಸ್ ಬರ್ತಾ ಇದೆ. ಯುರೇನಿಯಂ ಘಟಕ ನಾಶದ ಬಗ್ಗೆಯೂ ಕೂಡ ಮಾಹಿತಿ ಕೊಡಬಹುದು. ನಾಳಿನ ಘೋಷಣೆ ಬಗ್ಗೆ ಸದ್ಯದ ಎಲ್ಲರಿಗೂ ಆಗ್ತಾ ಇರುವಂಥ ಕುತೂಹಲ ಇದು. ಈ ಸಂಬಂಧ ಒಪ್ಪಂದ ಆಗಲಿ ಬಿಡ್ಲಿ ನಾವು ಬಹುಶಃ ಈ ಒಂದು ಯುದ್ಧವನ್ನ ಬಿಡ್ತೀವಿ ಅಂತ ಹೇಳಿ ಏನಾದರೂ ಡೊನಾಲ್ಡ್ ಟ್ರಂಪ್ ಹೇಳ್ತಾರಾ ಇಲ್ಲೋ ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ ಇಲ್ಲಿ ಆರ್ಥಿಕವಾಗಿ ಈಗಾಗಲೇ ಬಹಳಷ್ಟು ಪೆಟ್ಟು ಬಿದ್ದಿದೆ. ಅಮೆರಿಕಾಗೂ ಕೂಡ ಈಗಾಗಲೇ ಬಿಲಿಯನ್ ಹಣವನ್ನು ಖರ್ಚು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿ ಇವ್ರು ಯಾವ ಟೈಮಲ್ಲಿ ಏನು ಹೇಳ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಈಗ ಮೊದಲನೇದಾಗಿ ನಿನ್ನೆ ಕೊಟ್ಟಿರುವಂತ ಹೇಳಿಕೆ ಯುದ್ಧ ನಿಲ್ಲಿಸ್ತೀವಿ ಅಂತ, ಆಮೇಲೆ ಮತ್ತೆ ಈಗ ನಾಳೆ ಒಂದು ಭಾಷಣ ಮಾಡ್ತಾರಂತೆ. ಭಾಷಣದಲ್ಲಿ ಏನೇನು ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಮಾಡಿದ್ರು ಕೂಡ ಅದು ಎಷ್ಟು ದಿನ ಅನ್ವಯ ಆಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಸೊ ವಾಟ್ ನೆಕ್ಸ್ಟ್ ಏನಾಗ್ಬೋದು? ರೋಶ್ನಿ, ಟ್ರಂಪ್ ಬಹಳ ಮಾನಸಿಕ ಸ್ಥಿತಿಮಿತಿಯನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಇಡೀ ಜಗತ್ತಿಗೆ ಈಗ ಜಗಜ್ಜಾಹೀರಾಗಿರುವಂಥದ್ದು. ಯುದ್ಧ ಪ್ರಾರಂಭ ಮಾಡಿದಾಗ್ಲಿಂದಲೂ ಕೂಡ ಇಲ್ಲಿ ತನಕ ಯುದ್ಧ ಯಾಕೆ ಇರಾನ್ ಮೇಲೆ ಪ್ರಾರಂಭ ಮಾಡಿದ್ವಿ ಅನ್ನುವಂತ ಒಂದು ಕ್ಲಾರಿಟಿಯನ್ನ ಕೊಡ್ಲೇ ಇಲ್ಲ. ಇಡೀ ಜಗತ್ತು ಕೇಳ್ತಾನೆ ಇತ್ತು, ಯುದ್ಧ ಯಾಕೆ ಮಾಡ್ತಾ ಇದ್ದೀರಿ ಇರಾನ್ ಮೇಲೆ, ಇಸ್ರೇಲ್ ಜೊತೆಗೆ ನೀವು ಯಾಕೆ ಸೇರ್ಕೊಂಡಿದ್ದೀರಿ ಅನ್ನುವಂಥದ್ದು ಎಲ್ಲವೂ ಕೂಡ ಅಸ್ಪಷ್ಟವಾಗೇ ಇದ್ದಂಥದ್ದು. ಅಂದ್ರೆ ಭಾಗಶಃ ಇಡೀ ಜಗತ್ತಿನ ಜನರನ್ನ ಯಾಮಾರಿಸಿಕೊಂಡು 1 ವಾರದಲ್ಲಿ ಇರಾನ್ ಅನ್ನ ನಾಶ ಮಾಡಿ ಅನಂತರ ಅಲ್ಲಿ ನಮಗ್ ಬೇಕಾದಂತ ಒಂದು ಸರ್ಕಾರವನ್ನ ಅಲ್ಲಿ ಸ್ಥಾಪಿತ ಮಾಡಿ ಅಲ್ಲಿಂದ ನಾವು ಇಡೀ ತೈಲದ ಒಂದು ಲಾಭವನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು ಏನಿತ್ತು, ಆ ಕನಸು ಈಗ ಟ್ರಂಪ್ಗೆ ಈಡೇರ್ಲಿಲ್ಲ. ಸೊ ಆ ಕಾರಣಕ್ಕೆ ಈಗ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಹೇಳಿಕೆಗಳನ್ನ ಬದಲಾವಣೆ ಮಾಡ್ತಾನೆ ಬರ್ತಾ ಇದ್ದಾರೆ. ಹಾಗಾಗಿ ಈಗ ನಾಳೆ ಏನು ದೇಶವನ್ನು ಕುರಿತು ನಾನು ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ದೇಶವನ್ನ ಏನ್ ಮಾತಾಡ್ತಾರೆ, ಏನಿದೆ, ಏನೂ ಕೂಡ ಇಲ್ಲ. ಯಾಕೆಂತ ಹೇಳಿದ್ರೆ ಇಡೀ ಒಂದು ಅಮೆರಿಕದಲ್ಲಿ ಟ್ರಂಪ್ ವಿರುದ್ಧವಾಗಿ ದೊಡ್ಡ ಅಲೆ ಎದ್ದಿದೆ. ಜಗತ್ತಿನಲ್ಲೂ ಕೂಡ ದೊಡ್ಡ ಅಲೆ ಎದ್ದಿದೆ. ಎಲ್ಲಿ ತನ್ನ ಅಧಿಕಾರವನ್ನು ಮತ್ತೆ ಕಳ್ಕೊಳ್ತೀವಿ ಅನ್ನುವಂತ ಭಯ ಶುರುವಾಗಿದೆ. ಸೊ ಹಾಗಾಗಿ ಆದಷ್ಟು ಬೇಗ ಯುದ್ಧವನ್ನ ಕೊನೆಗಾಣಿಸ್ಕೋಬೇಕು, ಏನಾದ್ರೂ ಮಾಡಿ ಯಾವ್ದಾದ್ರು ಒಂದು ಕಾರಣವನ್ನ ಕೊಟ್ಟು ಯುದ್ಧವನ್ನ ನಿಲ್ಲಿಸಬೇಕು ಅನ್ನುವಂಥದ್ಕೆ ಒದ್ದಾಡ್ತಾ ಇರುವಂತದ್ದು ಮಾತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಇನ್ನೊಂದು 2 ವಾರದಲ್ಲಿ 3 ವಾರದಲ್ಲಿ ಇರಾನ್ ನಿಂದ ನಮ್ಮ ಸೇನೆ ವಾಪಸ್ ಬರುತ್ತೆ, ಯುದ್ಧ ನಿಲ್ಲುತ್ತೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇರಾನ್ ನಲ್ಲಿ ಅಮೆರಿಕದ ಸೈನ್ಯ ಎಲ್ಲಿದೆ, ಭೂ ಸೈನ್ಯ ಎಲ್ಲಿದೆ ವಾಪಸ್ ಬರೋದಿಕ್ಕೆ? ಅಂದ್ರೆ ನಾವು ವೈಮಾನಿಕ ದಾಳಿಯನ್ನ ನಿಲ್ಲಿಸ್ತೇವೆ ಅನ್ನುವಂಥದ್ದನ್ನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈಗಾಗ್ಲೇ ಇರಾನ್ ಅನ್ನ ನಾವು 10-15 ವರ್ಷ 15-20 ವರ್ಷ ಹಿಂದೆ ತಳ್ಳಿದ್ದೇವೆ, ಅವ್ರ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ನ ನಾಶ ಮಾಡಿದ್ದೇವೆ, ಅವ್ರು ಚೇತರಿಸ್ಕೊಳಕ್ 20 ವರ್ಷ ಬೇಕು ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಮತ್ತೆ ನಾವು ಯುದ್ಧ ಮುಂದುವರ್ಸಲ್ಲ, ಅಂದ್ರೆ ನಾವು ಅಲ್ಲಿ ಪರಮಾಣುವಿನ ನಾಶಕ್ಕಾಗಿ ಯುದ್ಧ ಮಾಡ್ಲಿಲ್ಲ, ಅಲ್ಲಿನ ಆಡಳಿತವನ್ನ ಬದಲಾಯಿಸೋದಕ್ಕೆ ಯುದ್ಧ ಮಾಡ್ಲಿಲ್ಲ, ಈಗಾಗ್ಲೇನೆ ಅಲ್ಲಿ ಬೇರೆ ಆಡಳಿತ ಇದೆ. ಈ ರೀತಿ ಗೊಂದಲಮಯವಾದಂತ ಹೇಳಿಕೆಗಳನ್ನ ಟ್ರಂಪ್ ಕೊಡ್ತಾನೆ ಬರ್ತಾ ಇದ್ದಾರೆ. ಸೊ ಯಾಕೆ ಈ ರೀತಿ ಅಂದ್ರೆ ಅವರಿಗೆ ಮಾನಸಿಕ ಸೀಮಿತತೆ ಕಳ್ಕೊಂಡಿದ್ಯಾ, ಅವರು ಮೆಂಟಲಿ ಕಂಪ್ಲೀಟ್ ಅಬ್ನಾರ್ಮಲ್ ಆಗಿದಾರ ಅನ್ನುವಂಥದ್ದೇ ಈಗ ಎಲ್ಲರೂ ಕೂಡ ಹೇಳ್ತಿರುವಂತದ್ದು. ನಾಳೆ ಏನ್ ಮಾತಾಡ್ತಾರೆ? ಸೊ ಯುದ್ಧ ನಿಲ್ಲಿಸ್ತೀವಿ, ಯುದ್ಧ ನಿಲ್ಲಿಸಿದ್ಮೇಲೆ ಅವ್ರು ಬಹಳ ವರ್ಷ ಬೇಕಾಗುತ್ತೆ ಚೇತರಿಸ್ಕೊಳಕ್ಕೆ. ಈಗಾಗ್ಲೇ ನಾವು ಮಾತುಕತೆ ಮಾಡ್ತಾ ಇದ್ದೀವಿ, ಅಲ್ಲಿ ಆಡಳಿತ ಈಗಾಗ್ಲೇ ಚೇಂಜ್ ಆಗೋಗಿದೆ, ಆ ಆಡಳಿತ ಚೇಂಜ್ ಆಗಿರೋಂತ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದೀವಿ. ಅವ್ರು ಒಪ್ಪಲಿ ಬಿಡ್ಲಿ, ನಾವು ಆರ್ಮುಜ್ ಜಲಸಂಧಿಯನ್ನ ಇನ್ಮೇಲೆ ಅಲ್ಲಿ ಮುಕ್ತಗೊಳಿಸೋದ್ರ ಪ್ರಶ್ನೆನೇ ಇಲ್ಲ, ಅದೇನಾದ್ರೂ ಆಗ್ಲಿ, ನ್ಯಾಟೋ ರಾಷ್ಟ್ರಗಳು ಅವುಗಳಿಗೆ ನೋಡ್ಕೊಳ್ಳಿ, ಏನೇನೋ ಮಾತಾಡ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟವಾಗಿದೆ, ಇವರು ಯುದ್ಧ ಪ್ರಾರಂಭ ಮಾಡಿದ್ದು ಇಸ್ರೇಲ್ನ ಅಣತಿಯಂತೆ. ಇಸ್ರೇಲು ಬೆಂಜಮಿನ್ ನೆತನ್ಯಾಹು ಟ್ರಂಪ್ ಅನ್ನ ಬುಗುರಿ ಆಡಿಸ್ದಂಗ ಆಡಿಸ್ತಿದ್ದಾರೆ. ಹಾಗಾಗಿ ಈ ಇಡೀ ಯುದ್ಧದಲ್ಲಿ ಅವರು ಸೀಸ್ ಫೈರ್ ಘೋಷಣೆ ಮಾಡಿದಾಗ 24 ಈ ರೀತಿಯಲ್ಲಿ ಬಹಳಷ್ಟು ಗೊಂದಲಗಳು ಇರೋದ್ರಿಂದಾಗಿ ಸೊ
ನಾಳೆ ಏನ್ ಮಾತಾಡ್ತಾರೆ ಅನ್ನುವಂಥದ್ದು ಕೂಡ ಜಗತ್ತು ಎದುರು ನೋಡ್ತಾ ಇದೆ. ಆದ್ರೆ ಅವರ ಮನಸ್ಸಿನಲ್ಲಿ ಏನಿದೆಯೋ ಅನ್ನುವಂಥದ್ದು ಇನ್ನೂ ಕೂಡ ಅಬ್ನಾರ್ಮಲ್ ಆಗೇ ಇರುವಂತದ್ದು ಟ್ರಂಪ್. ರೋಶಿನಿ. ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಹೀಗೆ ಡೊನಾಲ್ಡ್ ಟ್ರಂಪ್ ಅವರು ನಾಳೆ ದೇಶವನ್ನ ಉದ್ದೇಶಿಸಿ ಮಾತನಾಡ್ತಾರೆ, ಭಾಷಣ ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದು ಬಹಳ ದೊಡ್ಡ ಕುತೂಹಲ ಇದೆ. ಹಾಗಾಗಿ ನಾಳೆ ಏನ್ ಬೇಕಾದ್ರೂ ಆಗ್ಬೋದು, ಅಥವಾ ಅದು ನಾಳಿದ್ದು ಮತ್ತೆ ವಾಪಸ್ ರೂಲ್ಸ್ ಕೂಡ ಚೇಂಜ್ ಕೂಡ ಆಗ್ಬೋದು.